ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಯಾಕೆ ವಿಡಿಯೋ ಸ್ಟಾಪ್ ಮಾಡಿದ್ದೆ ಆ್ಯಂಡ್ ಏನಕ್ಕೆ ವಿಡಿಯೋ ಮಾಡ್ತಿರಲಿಲ್ಲ ಅಂತ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ನಿಮಗೆ ಒಂದು ಸನ್ಸ್ಕ್ರೀನ್ ಲೋಷನ್ ತೋರಿಸ್ಬೇಕಾಗಿತ್ತು ಇವತ್ತಿನ ವಿಡಿಯೋದಲ್ಲಿ. ನಂಗೆ ಹುಷಾರಿರಲಿಲ್ಲ 1 ವೀಕಿಂದ, ಸೊ ವಾಯ್ಸ್ ಸ್ವಲ್ಪ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ ಫಾರ್ ದಟ್. ಅಪೋಲೋ ಫಾರ್ಮಸಿಗೆ ಕಾರ್ನ್ ಕ್ಯಾಪ್ ತೊಗೊಂಡು ಬರೋಣ ಅಂತ ಹೋಗಿದ್ವಿ. ಕಾಲು ಕೈಯಲ್ಲೆಲ್ಲ ಕೆಸರುನಾಗತ್ತೆ, ಕಪ್ಪು ಕಪ್ಪು ಗಾಣಿ ಥರ ಎದೊಳುತ್ತೆ ಅಲ್ಲ, ಸೊ ಕಾಲಲ್ಲಿ ಅದಕ್ಕೆ ಕಾರ್ನ್ ಕ್ಯಾಪ್ ಹಾಕ್ಕೊಂಡ್ರೆ ಹೋಗುತ್ತೆ ಅಂದ್ಬಿಟ್ಟು ಕಾರ್ನ್ ಕ್ಯಾಪ್ ತರಕ್ಕೆ ಹೋಗಿದ್ವಿ. ಅಲ್ಲಿ ನನಗಿದು ಸನ್ಸ್ಕ್ರೀನ್ ಲೋಷನ್ ಕಾಣಿಸ್ತು ಅಪೋಲೋ ಅವ್ರದ್ದು. ನನಗೆ ಪರ್ಸ್ನಲಿ ಇದ್ರ ಸ್ಮೆಲ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಇದು ಸನ್ಸ್ಕ್ರೀನ್ ಲೋಷನು. ಯಾರೆಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯೂಸ್ ಮಾಡ್ತಿಲ್ಲ ಅಂದರೆ ಒಂದ್ಸತಿ ಇದನ್ನು ನಿಯರೆಸ್ಟ್ ಅಪೋಲೋ ಫಾರ್ಮಸಿಗೆ ವಿಸಿಟ್ ಮಾಡಿ ತೊಗೊಂಡು ಒಂದ್ಸಲಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ ಇದು ಸನ್ಸ್ಕ್ರೀನ್ ಲೋಷನು. ಇವತ್ತು ಫ್ರೈಡೇ ಅಲ್ವಾ, ಹಾಗಾಗಿ ಫಸ್ಟು ಪೂಜೆ ಮುಗಿಸ್ಬಿಡೋಣ. ಪೂಜೆ ಮುಗಿಸ್ಬಿಟ್ಟು ಆಮೇಲೆ ನಾನು ನಿಮಗೆ ಯಾಕೆ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಯಾಕೆ ಸ್ಟಾಪ್ ಮಾಡಿದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು, ನನ್ನ ತಂಗಿ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾಳೆ ನನಗೆ. ಅದೇನು ಗಿಫ್ಟು, ಅದ್ರ ಕಾಸ್ಟ್ ಎಷ್ಟು, ಅದು ಮತ್ತು ಇವಾಗ ಏನಕ್ಕೆ ನನಗೆ ಅದನ್ನು ಗಿಫ್ಟ್ ಮಾಡಿದ್ದಾಳೆ ಅಂತೆಲ್ಲ ನಾನು ನಿಮಗೆ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಹೇಳ್ತೀನಿ. ಸೊ ಬನ್ನಿ ಇವಾಗ ಹೋಗಿ ಆ ಗಿಫ್ಟ್ನ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋಣ. ಇವಾಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ನನ್ನ ತಂಗಿ ಏನು ಗಿಫ್ಟ್ ಮಾಡಿದ್ದಾಳೆ ಅಂತ. ಅದಕ್ಕೂ ಮುಂಚೆ ನಾನು ಏನಕ್ಕೆ ವೀಡಿಯೋಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ ಅಂತ ಹೇಳ್ತೀನಿ. ನಂಗೆ ಸ್ವಲ್ಪ ಲೈಟಾಗಿ ಹುಷಾರು ತಪ್ಪಿತ್ತು. ಸೊ ಸ್ವಲ್ಪ ರಿಕವರ್ ಆದಮೇಲೆ ವೀಡಿಯೋಸ್ನ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟ್ ಎರಡೂ ಹ್ಯಾಕ್ ಆಗಿತ್ತು. ಅದು ಅಕೌಂಟ್ ಹ್ಯಾಕ್ ಆಗಿದೆಯಲ್ಲ ಅಂದ್ಬಿಟ್ಟು ಅದನ್ನು ಅಕೌಂಟ್ ಕಂಪ್ಲೀಟಾಗಿ ನಾನು ಡಿಲೀಟ್ ಮಾಡಿಬಿಟ್ಟೆ. ಅದು ಸ್ವಲ್ಪ ನನಗೆ ಬೇಜಾರಾಗಿತ್ತು, ಬಿಕಾಸ್ ತುಂಬ ಮೆಮೊರೀಸ್ ಇತ್ತು. ತುಂಬ ವರ್ಷದಿಂದ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾಯಿದ್ದೆ. ಅಕೌಂಟು ಇವಾಗ ರೀಸೆಂಟಾಗಿ ನಾನು ಅದನ್ನು ಪ್ರೈವೇಟಿಂದ ಪಬ್ಲಿಕ್ಗೆ ಹಾಕಿದ್ದೆ. ಮತ್ತು 2 ಅಕೌಂಟ್ ಇನ್ಸ್ಟಾಗ್ರಾಮಲ್ಲಿತ್ತು ನಂದು. ಒಂದು ಅಕೌಂಟ್ ಮತ್ತೆ ಪ್ರೈವೇಟಿಗೆ ಹಾಕಿ ಇನ್ನೊಂದು ಅಕೌಂಟ್ ಪಬ್ಲಿಕಲ್ಲೇ ಇಟ್ಟಿದ್ದೆ. ಸೊ ಅದು ಹೇಗೆ ಹ್ಯಾಕ್ ಆಯಿತು ಏನೋ ನಂಗೆ ಗೊತ್ತಿಲ್ಲ. ತುಂಬ ಜನಕ್ಕೆ ಮೆಸೇಜಸ್ ಎಲ್ಲ ಹೋಗ್ತಾ ಇತ್ತು, ಹಾಗಾಗಿ ಆ 2 ಅಕೌಂಟ್ನ ನಾನು ಡಿಲೀಟ್ ಮಾಡಿಬಿಟ್ಟೆ. ಫೇಸ್ಬುಕ್ ಅಕೌಂಟ್ ಕೂಡ ನಾನು ಡಿಲೀಟ್ ಮಾಡಿದ್ದೀನಿ. ಈಗ ಹೊಸದಾಗಿ ಮತ್ತೆ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿದ್ಮೇಲೆ ಅದರ ID-ನ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ. ಸೊ ಬೇಗ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಅಕೌಂಟ್ನ ಫಾಲೋ ಆಗಿ. ಆ್ಯಂಡ್ ನನ್ನ ತಂಗಿ ನನಗೆ ಐಫೋನ್ ಗಿಫ್ಟ್ ಮಾಡಿದ್ದಾಳೆ. ಅದನ್ನು ಆಲ್ರೆಡಿ ಪೂಜೆ ಮಾಡಬೇಕಾದ್ರೆ ನೋಡಿರ್ತೀರಾ. ಸೊ ಏನಕ್ಕೆ ಐಫೋನ್ ಗಿಫ್ಟ್ ಮಾಡಿಲ್ಲ ಅಂತ ಹೇಳಿದರೆ, ನಾನು ವೀಡಿಯೋಸ್ ಮಾಡಿ ಹಾಕಬೇಕಾದ್ರೆ ನಂಗೆ ಅಷ್ಟು ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ಬಿಕಾಸ್ ಅಷ್ಟು ಕ್ಲಿಯರಾಗಿಲ್ಲ ನಂದು ವೀಡಿಯೋಸ್ ಅಂತ ನನಗೆ ಫೀಲ್ ಆಗ್ತಾಯಿತ್ತು. ಹಾಗಾಗಿ ನಾನು ಸುಮ್ಮನೆ ನನ್ನ ಹಸ್ಬೆಂಡ್ ಹತ್ರ ಕೇಳ್ತಾ ಇದ್ದೆ ಜೋಕ್ ಮಾಡಿಕೊಂಡು, ನಂಗೆ ಐಫೋನ್ ಬೇಕು ಕೊಡಿಸಿ ಅಂತ. ಮುಂಚೆಲ್ಲ ನಂಗೆ ಏನಾದರೂ ಐಫೋನ್ ಅಂತ ಹೇಳಿದರೆ ಸುಮ್ಮನೆ ಏನಕ್ಕೆ ಡೆಡ್ ಇನ್ವೆಸ್ಟ್ಮೆಂಟು ಬೇಡ, ಅಷ್ಟೊಂದು ದುಡ್ಡೆಲ್ಲ ಏನಕ್ಕೆ ಅಂತ ನಾನು ಹೀಗೆ ಹೇಳ್ತಾ ಇದ್ದೆ. ನನ್ನ ತಂಗಿಗೆ ಐಫೋನ್ ತುಂಬ ಕ್ರೇಜ್ ಇತ್ತು. ನಾನು ಸುಮ್ಮನೆ ನನ್ನ ಹಸ್ಬೆಂಡ್ ಹತ್ರ ಕೇಳಿದ್ನ, ಅವಳು ಫುಲ್ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು, ನಮ್ಮ ಅಕ್ಕ ಫಸ್ಟ್ ಟೈಮ್ ಏನೋ ಕಾಸ್ಟ್ಲಿ ಆಗಿರೋದು ಕೇಳ್ತಾ ಇದ್ದಾಳೆ, ಅವಳು ಮೈಂಡ್ ಚೇಂಜ್ ಮಾಡ್ಕೊಳ್ಳೋಕೆ ಮುಂಚೆ ತಂದು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಸರ್ಪ್ರೈಸ್ ಆಗಿ ಇದನ್ನು ತೊಗೊಂಡು ಬಂದು ಕೊಟ್ಲು ನನಗೆ. ಮಿಡಲ್ ಕ್ಲಾಸಲ್ಲಿರೋರಿಗೆ, ಅಂದರೆ ನಮ್ಮ ಥರ ಮಿಡಲ್ ಕ್ಲಾಸ್ ಜನಗಳಿಗೆ ಐಫೋನ್ ಎಲ್ಲ ಅಂತ ಅಂದರೆ ಅದು ತುಂಬ, ಅದ್ರ ಬದಲು ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ಬೋದಲ್ಲ ಅಂತಲೇ ಫಸ್ಟ್ ಥಿಂಕ್ ಮಾಡೋದು. ನಾನು ಹಾಗೆ ಥಿಂಕ್ ಮಾಡೋದು. ಇದನ್ನು ತರ್ತೀನಿ ಅಂತ ಹೇಳಿದರೆ ನಾನು ಬೇಡ ಅಂತಲೇ ಹೇಳಿರ್ತಾ ಇದ್ದೆ ಅನಿಸುತ್ತೆ ಅವಳಿಗೆ. ಸೊ ಅದಕ್ಕೆ ನಾನು ಕೇಳ್ದೇ ತೊಗೊಂಡು ಬಂದುಬಿಟ್ಟಿದ್ದಾಳೆ. ನನಗಂತೂ ತುಂಬ ಖುಷಿ ಆಯಿತು. ಯಾರೋ ಫಸ್ಟ್ ಟೈಮ್ ನಂಗೆ ಇಷ್ಟೊಂದು ಕಾಸ್ಟ್ಲಿ ಆಗಿರೋ ಗಿಫ್ಟ್ನ ಅಂದರೆ ಕೊಟ್ಟಿದ್ದಾರೆ ಅಲ್ಲ, ಗಿಫ್ಟ್ ಮಾಡಿದ್ದಾರೆ ಅಲ್ವಾ ಅಂತ. ಸೊ ಐಫೋನ್ನ ಗಿಫ್ಟ್ ಮಾಡಿದ್ದಾಳೆ ನನಗೆ ನನ್ನ ತಂಗಿ. ಇವತ್ತೇ ಇದೇ ಲಾಸ್ಟ್ ವೀಡಿಯೋ ಅನಿಸುತ್ತೆ ನಾನು ಹಳೆ ಮೊಬೈಲಲ್ಲಿ ಮಾಡೋದು. ಸೊ ನಾಳೆಯಿಂದ ಇದನ್ನು ಫುಲ್ ಕಂಪ್ಲೀಟಾಗಿ ಸೆಟ್ ಮಾಡಿ ಐಫೋನ್ನ ನಾಳೆಯಿಂದ ನಾನು ಈ ಮೊಬೈಲಲ್ಲೇ ವೀಡಿಯೋಸ್ ಮಾಡಿ ಹಾಕ್ತೀನಿ. ಹಾಗೆ ನಾನು ಡೈಲಿ ವ್ಲಾಗ್ಸ್ನ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ನೆಕ್ಸ್ಟ್ ಮಾಡೋ ವೀಡಿಯೋಸ್ನ ಕೂಡ ಇದೇ ಥರ ಆ್ಯಕ್ಟಿವ್ ಆಗಿ ನೋಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಂತ ಆದರೆ ಕಮೆಂಟ್ ಮಾಡಿ, ಖಂಡಿತವಾಗೂ ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ. ನಾನು ಇವಾಗೇ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಕಲಿತಾ ಇದ್ದೀನಿ. ಕಲ್ತ್ಕೊಂಡು ಹೊಸ ಹೊಸ ವಿಷಯಗಳನ್ನ ನಾನು ಕೂಡ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದಷ್ಟು ಇನ್ಫಾರ್ಮೇಷನ್ ನಾನು ಕಮ್ಯುನಿಕೇಟ್ ಮಾಡಬೇಕಿತ್ತು. ಪೋಸ್ಟ್ ಪ್ರೆಗ್ನೆನ್ಸಿ ಮತ್ತು
ಪ್ರೀ ಮೆಚೂರ್ಡ್ ಬೇಬೀಸ್ ಇದ್ದರೆ ಯಾವ ರೀತಿ ಕೇರ್ ಮಾಡೋದು, ಯಾವ ರೀತಿ ಅದನ್ನು ಟೇಕ್ ಕೇರ್ ಮಾಡೋದಂತ ಎಲ್ಲ ನಾನು ವೀಡಿಯೋಸ್ ಮಾಡಬೇಕಿತ್ತು. ಕೆಲವೊಂದು ವೀಡಿಯೋಸ್ನ ಆಲ್ರೆಡಿ ನಾನು ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ಹೋಗಿ ಬೇಗ ಚೆಕ್ ಮಾಡಿ. ಇನ್ನೂ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ಕಮ್ಯುನಿಕೇಟ್ ಮಾಡಬೇಕು. ಮುಂದೆ ಮಾಡೋ ಫ್ಯೂಚರ್ ವೀಡಿಯೋಸಲ್ಲಿ ನಾನು ಅದನ್ನು ಮಾಡಿ ನಿಮಗೆ ಹೇಳ್ತೀನಿ, ಅಂದರೆ ಇನ್ಫಾರ್ಮೇಷನ್ನ ನಾನು ಕಮ್ಯುನಿಕೇಟ್ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಇವತ್ತಿನ ವಿಡಿಯೋದಲ್ಲಿ ಇದೆ ನನ್ನ ತಂಗಿ ಐಫೋನ್ ಗಿಫ್ಟ್ ಮಾಡಿದ್ದಾಳೆ. ಸೊ ತುಂಬ ಖುಷಿಯಾಗಿದೆ ನನಗಂತೂ. ಅವಳ ನೇಮ್ ಹೇಳಲ್ಲ, ಬಟ್ ನನಗೆ ತುಂಬ ಖುಷಿಯಾಗಿದ್ದರಿಂದ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಓಕೆ, ಎಲ್ಲರೂ ಬೇಗ ಬೇಗ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫೇಸ್ಬುಕ್ಕಲ್ಲಿ ಕೂಡ ನನ್ನ ಫಾಲೋ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ. ಬಾಯ್.